25-30 ವರ್ಷದ ಒಡನಾಟ ಸರ್, ಆತ್ಮೀಯ ಸ್ನೇಹಿತರು. ಮುರಳೀಧರ್ ಅಂತ ಗಾಣಿಗನ ಕೊಪ್ಪಲು. ನಾವು ಅಲ್ಲಿಂದ ಬಂದು ಬನ್ನೂರಿನಲ್ಲಿ ಪರಿಚಯ ಆದಂಥ ವ್ಯಕ್ತಿ. ಇವತ್ತು ಭಾರಿ ಹೆಸರು ಮಾಡಿದ್ದಾರೆ. ಪುರಸಭಾ ಸದಸ್ಯರು, ಮೀನುಗಾರಿಕೆ ಮಹಾಮಂಡಳಿ ಅಧ್ಯಕ್ಷರು ಆಗಿದ್ದಾರೆ ಮೂರ್ತಿ ಅಂತೇಳಿ. ತುಂಬ ಸರಳ ಜೀವಿ. ಅದು ಒಂದೇ ಮಾತಲ್ಲಿ ಹೇಳೋದಾದರೆ ಸ್ನೇಹಜೀವಿ, ಅಣ್ಣ ತಮ್ಮಂದ್ರಿಗೆ ಅಣ್ಣನಾಗಿ ಒಂದು ಒಳ್ಳೆ ವಿಶ್ವಾಸನ ಮೂಡಿಸ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಹೇಳ್ಬೋದು. ಆತ್ಮೀಯರು, ಕೊಡುಗೈದಾನಿ. ಅವರ ಉದ್ದೇಶ ಏನಂದರೆ ಈ ಥರ ಎಲ್ಲಾದರೂ ಒಂದು ಇದಕ್ಕೆ ಒಳ್ಳೆಯ ಕೆಲಸಗಳ ಕಂಡಾಗ ಅದು ಮಾಡಲೇಬೇಕು ಅನ್ನೋ ಒಂದು ಉದ್ದೇಶ ಅವರಲ್ಲಿ ತುಂಬ ಅಡಕವಾಗಿದೆ. ಹಾಗಾಗಿ ಆ ದೇವರು ಇದು 50ನೇ ವರ್ಷ. ಪ್ರತಿ ವರ್ಷದಂತೆ ಎಲ್ಲ ಹುಡುಗರುಗಳು ಸೇರಿ ಮಾಡುವಂಥ ಕಾರ್ಯಕ್ರಮ ವಿಜೃಂಭಣೆಯಾಗಿ ಮಾಡ್ತಾರೆ. ಇದು 50ನೇ ವರ್ಷ ಆದ್ದರಿಂದ ತುಂಬ ಹೊಸದಾಗಿ ಹೊಸ ಥರದಲ್ಲಿ ಮಾಡ್ತಾಯಿದ್ದಾರೆ. ಇವತ್ತು ಅನಾಥಾಶ್ರಮಕ್ಕೆ ಬಂದು ಎಲ್ಲ ಹಣ್ಣು ಹಂಪಲುಗಳು ಕೊಡೋದಾಗಲಿ, ಊಟ ಕೊಡೋದಾಗಲಿ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಹಾಗಾಗಿ ಎಲ್ಲ ಹುಡುಗರಿಗೂ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಅವ್ರಿಗೂ ಆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬಂದರೆ ಸರ್, ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ಅಧ್ಯಕ್ಷರೇ ಆಗಬೇಕು. ಅದು ನಮ್ಮೆಲ್ಲರ ಆಶಯ. ಯಾಕೆ ಅಂತಂದರೆ ಈಗ 2 ಬಾರಿ ಸತತವಾಗಿ ಗೆದ್ದಂಥ ರಾಜಕಾರಣಿ, ಅದರಲ್ಲೂ ಎಚ್.ಸಿ. ಮಾದೇವಪ್ಪ ಮತ್ತು ಸುನೀಲ್ ಬೋಸ್ ಅವ್ರಿಗೆ ತುಂಬ ಬೇಕಾದಂಥ ವ್ಯಕ್ತಿ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನೆಕ್ಸ್ಟ್ ಟೈಮು ಗೆದ್ದರೆ ಅವರು ಖಂಡಿತವಾಗ್ಲೂ ಅಧ್ಯಕ್ಷರ ಸ್ಥಾನಕ್ಕೆ ಸೂಟಬಲ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಸರ್, ನಾವು ಹೇಳಿರ್ತೀವಿ ಸರ್, ಇಂಥದ್ದೊಂದು ಕಾರ್ಯಕ್ರಮ ಇದೆ. ಈಗ ಈ ಜಾಗದಲ್ಲಿ ನಮ್ಗೆ ಇಲ್ಲಿ ನಮ್ಮ ಪಕ್ಕದಲ್ಲೇ ಇದ್ದರೂ ನಮ್ಗೆ ಇಷ್ಟೊಂದು ಇದಿದೆ, ಅನಾಥಾಶ್ರಮ ಇದೆ ಅನ್ನೋದೇ ನಮ್ಗೆ ಗೊತ್ತಿರಲ್ಲ. ಈಗ ಅವ್ರು ಯಾರೋ ಹೇಳಿದಾಗ ನಿನ್ನೆಯಿಂದ ಈ ವಿಚಾರವಾಗಿ ನಮಗೆ ಇಮಿಡಿಯೇಟ್ ಗೊತ್ತಾದ ತಕ್ಷಣ ನಮ್ಮ ಹುಡುಗರಿಗೆಲ್ಲ ಸೇರಿ ಭಾರಿ ಅಚ್ಚುಕಟ್ಟಾಗಿ ಇವತ್ತು ಒಂದು ವ್ಯವಸ್ಥೆ ಮಾಡಿದ್ರು. ಆ ರೀತಿ ಅವ್ರ ಗಮನಕ್ಕೆ ಬಂದರೆ ಅವ್ರು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಸರ್. ಆ ವಿಚಾರದಲ್ಲಿ ಎರಡನೇ ಮಾತೇ ಇಲ್ಲ ಸರ್. ಈಗ ಸಾಮಾನ್ಯವಾಗಿ ಪುರಸಭೆಯಲ್ಲಿ ಒಂದ್ಸರಿನೇ ಗೆಲ್ಲೋದು ಕಷ್ಟ. 2 ಬಾರಿ ಆಯ್ಕೆ ಆಗಿದ್ದಾರೆ. ಅವರ ಸರ್ಕಾರದ ಸವಲತ್ತುಗಳನ್ನ ಜನರಿಗೆ ಖಂಡಿತವಾಗ್ಲೂ ಸರ್. ಯಾವ ತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮಾಡೋದು ಅಂತ ಒಂದು ವಿಚಾರ ತಿಳಿಸ್ತೀರಾ ಸರ್? ಇಲ್ಲ, ಅಲ್ಲಿ ಆಗುವಗಳು, ಅಲ್ಲಿ ಕುಂದುಕೊರತೆಗಳನ್ನ ಇಮಿಡಿಯೇಟ್ ಆಗಿ ನೋಡಿ, ಆ ಜಾಗಕ್ಕೆ ಅಲ್ಲಿ ಏನು ತಲುಪಬೇಕು, ಅಲ್ಲಿ ಯಾರಿಗೆ ಫೋನ್ ಮಾಡಬೇಕು ಮಾಡಿ ಆ ಗಳಿಗೆನಲ್ಲೇ ಅದನ್ನು ಶಾರ್ಟ್ ಔಟ್ ಮಾಡ್ತಾರೆ ಸರ್. ಆ ಒಂದು ದೊಡ್ಡ ಮನೋಭಾವನೆ ಅವ್ರ ಹತ್ರ ಇದೆ ಸರ್. ಸರ್ ಆಗಿದೆ ಸರ್. ಈಗ ಲಾಸ್ಟ್ ಟೈಮು ಕಂಪ್ಯೂಟರ್ ಯಾರ್ಯಾರು ಕೊಡಬೇಕು ಅವ್ರಿಗೂ ಕೊಟ್ಟರು. ಹೊಲಿಗೆ ಯಂತ್ರಗಳು ಯಂಗ್ಸರ್ಗಳಿಗೆ ಕೊಡಬೇಕಾದ ಅದು ಸವಲತ್ತುಗಳೆಲ್ಲ ಅಚ್ಚುಕಟ್ಟಾಗಿ ತಲುಪಿದೆ ಸರ್. ಅವರ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಏನಾಗಬೇಕು ಅಷ್ಟನ್ನು ನೀಟಾಗಿ ಮಾಡಿದ್ದಾರೆ. ಆ ಕಾರಣದಿಂದ ಸರ್ ಅವರು ಇನ್ನೂ ಯಾವುದೇ ಬನ್ನೂರೊಳಗಡೆ ಯಾವುದೇ ವಾರ್ಡ್ಗೆ ನಿಂತ್ಕೊಂಡ್ರು ಗೆಲ್ಲುವಂಥ ಅಭ್ಯರ್ಥಿ ಅಂತ ಹೇಳ್ಬೋದು ಸರ್. ಸರ್, ಇನ್ನೂ ಉತ್ತುಂಗಕ್ಕೆ ಹೋಗಬೇಕು. ಈ ಥರ ಬಡ ಜನಗಳ ಕಾರ್ಯಕ್ರಮಗಳಲ್ಲಿ ಇನ್ನೂ ಸ್ಪಂದಿಸಬೇಕು. ಆ ದೇವರು ಆ ಶಕ್ತಿನ ಆ ತಾಯಿ ಚಾಮುಂಡೇಶ್ವರಿ ಅವ್ರು ಕೊಡಲಿ ಅಂತ ಕೇಳ್ತೀನಿ ಸರ್ ಈ ಸಂದರ್ಭದಲ್ಲಿ. ನೋಡೋಣ ಸರ್, ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ನಿರ್ಧಾರಗಳಾಗಿಲ್ಲ. ಹೈಕಮಾಂಡ್ ನಿರ್ಧಾರಗಳವೆ. ಅವರು ಟಿಕೆಟ್ ಕೊಡಬೇಕಲ್ಲ ಸರ್. ಸರ್, ಇದೀವಿ ಸರ್. ಈಗ ನಮ್ಮ ಬನ್ನೂರು ಒಬ್ಬರಿಗೆ ಮೀಸಲಾಗಿಲ್ಲ ಸರ್. ಅವರು ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲೂ ಅವ್ರ ಹೆಸರಿದೆ. ಯಾವುದೇ ಊರಿಗೆ ಹೋದ್ರೆ ಇವತ್ತು ಕೂಡ ಎಲ್ಲ ಹಳ್ಳಿಗಳಲ್ಲೂ ಕೇಕ್ ಕಟ್ಟಿಂಗ್ ಇದೆ. ಈಗ ಒಂದಾದ್ಮೇಲೆ ಸಂಜೆ 8:30-9 ಗಂಟೆ ಆದರೂ ಮುಗಿಯಲ್ಲ, ಅಷ್ಟೊಂದು ಕಾರ್ಯಕ್ರಮಗಳಿದೆ. ಆದರೂ ನಾನೇನು ಹೇಳೋದಂದರೆ, ಆ ಬಿಜಿ ಶೆಡ್ಯೂಲ್ನಲ್ಲೂ ಈ ಒಂದು ಕಾರ್ಯಕ್ರಮ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿಗಾಗಲಿ ತಾಲೂಕ್ ಪಂಚಾಯತಿಗಾಗಲಿ ಸೀಟ್ ಸಿಕ್ಕರೆ ಖಂಡಿತವಾಗ್ಲೂ ಅವರು ಕಾಂಪೀಟ್ ಮಾಡೇ ಮಾಡ್ತಾರೆ ಸರ್. ಈಗ ಪ್ರಬಲ ರಾಜಕೀಯ ವ್ಯಕ್ತಿ ಮಾದೇವಪ್ಪ ಅವ್ರನ್ನ ವಿಶ್ವಾಸ ಗಳಿಸೋದೇ ಕಷ್ಟ. ಆದ್ರೆ ವಿಶ್ವಾಸ ಗಳಿಸೋರೆ ಈ ಬನ್ನೂರು ಭಾಗದಲ್ಲಿ ಅಷ್ಟೊಂದು ಪ್ರಭಾವಿ ನಾಯಕರಾಗಿ ಸರ್, ಖಂಡಿತವಾಗ್ಲೂ ಮಾದೇವಪ್ಪನವ್ರಿಗೆ ಒಂದು ಮಾತು ಏನಂತಂದರೆ, ಇವರು ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡ್ತಾರೆ ಸರ್. ಬೇರೆಯವ್ರದ್ದು ಹೆಂಗಾದ್ರೆ ಆಗಲಿ ಅವ್ರ ಫೋನ್ಗೆ ರಿಸೀವ್ ಇದೆ. ಅವರ ನಮ್ಮ ಸುನೀಲ್ ಬೋಸ್ ಸಾಹೇಬ್ರಾಗಿರ್ಬೋದು, ಅವರಾಗಿರ್ಬೋದು, ಇವ್ರ ಫೋನ್ ಎಷ್ಟೊತ್ತಲ್ಲಿ ರಾತ್ರಿ ಮಾಡಿದ್ರು ಕೇಳಿ ಅವ್ರನ್ನ ಇವ್ರ ವಿಚಾರ ಏನು, ಇವರು ಏನು ಪ್ರಾಬ್ಲಮ್ ಫೋನ್ ಮಾಡಿದ್ರು, ಇವ್ರ ವಿಚಾರ ಅಂತ ತಿಳ್ಕೊಂಡು ಇಮಿಡಿಯೇಟಾಗಿ ಆ ಕೆಲಸ ಮಾಡುವಂಥ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಂಥ ಮುರಳೀಧರ್ ಅವ್ರಿಗೆ ನಮ್ಮ ಕಡೆಯಿಂದ ಸ್ವಾಗತನ ಬಯಸ್ತೀವಿ. ಹಾಗೂ ಹೃತ್ಪೂರ್ವಕ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಅವ್ರಿಗೂ ಅವ್ರ ಸ್ನೇಹಿತರು ಅವ್ರಿಗೆ ರಾಜಕೀಯವಾಗಿ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅವ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅಂತ ಥ್ಯಾಂಕ್ ಯು ಸರ್.